ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ಇಂಗ್ಲೀಷ್ ವಿಷಯದಲ್ಲಿ ಇರ್ತಕ್ಕಂತಹ ದ ಸ್ಕಾಲರ್ಸ್ ಮದರ್ ಟಂಗ್ ಅನ್ನುವಂಥ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ಓಕೆ, ಈ ಹಿಂದೆ ಇದ್ದಿರ್ತಕ್ಕಂತಹ ಪಾಠದ್ದು ಪದ್ಯಗಳದ್ದು ಪ್ರಶ್ನೋತ್ತರಗಳಿದೆ, ಬೇರೆ ಬೇರೆ ಕ್ಲಾಸಸ್ಸದ್ದು ಇದೆ. ಇಫ್ ಯು ನೀಡೆಡ್ ಯು ಕ್ಯಾನ್ ವಾಚ್. ಓಕೆ ಆ್ಯಂಡ್ ಬನ್ನಿ, ಲೆಟ್ಸ್ ಬಿಗಿನ್ ದಿಸ್ ದ ವರ್ಕ್. ಓಕೆ, ನೀಟಾಗಿ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ, ಜೊತೆಗೆ ಓದಿನೂ ಕೂಡ ನಿಮಗೆ ಹೇಳ್ತಾ ಇದ್ದೇನೆ ನಾನು. ಓಕೆನಾ? ನಿಮಗೆ ಎಲ್ಲಾದರೂ ಕೆಲವೊಂದು ಕಡೆ ನಾನು ಜಾಯಿಂಟ್ ಲೆಟರ್ ಬರೆದಿದ್ದೀನಿ, ಅದು ನನಗೆ ರೂಢಿ. ಈಗ ಮಾತ್ರ ನಾನು ಬಿಡಿಸಿ ಬರೆಯೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಹಾಗಾಗಿ ನೋಡಿ, ನಿಮಗೆ ಎಲ್ಲಾದರೂ ಯಾವುದಾದ್ರೂ ಅಕ್ಷರ ನಾನು ಓದ್ತಾನೆ ಹೇಳ್ತಾ ಇರ್ತಾನೆ. ಓಕೆ, ನೀಟಾಗಿ ನೋಡಿಕೊಂಡು ಬರ್ಕೊಳ್ಳಿ, ಹಾಗೆ ಪ್ರಾಕ್ಟೀಸ್ ಮಾಡಿ. ಓಕೆನಾ? ವಿಡಿಯೋನ ಕೊನೆ ತನಕ ನೋಡಿ. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೆ ಹಿಂದೆ ಬರ್ತಕ್ಕಂತಹ ಎಲ್ಲ ವೊಕ್ಯಾಬುಲರಿ ಪರಿಪೂರ್ಣವಾಗಿ ಬಿಡಿಸಿ ನಿಮಗೆ ಹೇಳ್ತಾ ಇದ್ದಾನೆ. ಓಕೆ, ಹಾಗೆ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ ದ ಸ್ಕಾಲರ್ಸ್ ಮದರ್ ಟಂಗ್ ನೋಡಿ. ಫಸ್ಟ್ ಒನ್ ಏನಿದೆ, C1, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 1 or 2 sentences ಈಚ್. ಪ್ರತಿಯೊಂದು ಪ್ರಶ್ನೆಗಳನ್ನ 1 ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಹುಚ್ ಈಸ್ ದ ಫಸ್ಟ್ ಕ್ವಶನ್? ಹೂ ವಾಸ್ ದ ವಿಸಿಟರ್ ಆ್ಯಟ್ ಅಕ್ಬರ್ಸ್ ಕೋರ್ಟ್ ಒನ್ ಡೇ? ಒಂದು ದಿನ ಅಕ್ಬರಿನ ಕೋರ್ಟಿಗೆ ಯಾರು ವಿಸಿಟ್ ಮಾಡಿದರು, ಯಾರು ಭೇಟಿ ಕೊಟ್ಟಿದ್ರು ಅಂತ ಕೇಳ್ತಿದ್ದಾರೆ. ಆನ್ಸರ್ ನೋಡಿ, ಒನ್ ಡೇ ಅ ಲರ್ನ್ ಸ್ಕಾಲರ್ ಅಂದರೆ ಪಂಡಿತ. ಓಕೆ, ವಿಸಿಟೆಡ್ ಅಕ್ಬರ್ಸ್ ಕೋರ್ಟ್. ಇಲ್ಲಿ ವಿಸಿಟೆಡ್, ಇಲ್ಲಿ ನಾನು ಸ್ವಲ್ಪ ಜಾಗ ಬಿಟ್ಟು ಬರೆದಿದ್ದೀನಿ. ಏನಕ್ಕೆ ಅಂದರೆ ವಾಯ್ ಇಲ್ಲಿ ಕೆಳಗಡೆ ಇಲ್ಲಿವರೆಗೂ ಬಂದಿರೋದ್ರಿಂದ ನಾನು ಡಿಸ್ಟೆನ್ಸಲ್ಲಿ ಬರೆದಿದ್ದೇನೆ. ಓಕೆ, ನೋ ಹ್ಯಾವ್ ಎನಿ ಕನ್ಫ್ಯೂಸಸ್ ಪ್ಲೀಸ್. ಓಕೆ, ಆ್ಯಂಡ್ ಟೇಕ್ ಅ ನೆಕ್ಸ್ಟ್ ಕ್ವಶನ್. ವಾಟ್ ಡಿಡ್ ಹಿ ಟೆಲ್ ದ ಕಿಂಗ್ ಆ್ಯಂಡ್ ಕೋರ್ಟಿಯರ್ಸ್? ನೋಡಿ ಆನ್ಸರ್, he told the king that he was a master of many languages fluently. ಏನು ಹೇಳ್ತಾನೆ ಅವ ಕೋರ್ಟಲ್ಲಿ ಎಲ್ಲರ ಎದುರುಗಡೆ ಅಕ್ಬರನ ಆಸ್ಥಾನದಲ್ಲಿ ಬಂದಿರತಕ್ಕಂತಹ ಪಂಡಿತ ಸ್ಕಾಲರ್ ಏನು ಹೇಳ್ತಾನೆ ಅವನು, ನಾನು ಬಹಳಷ್ಟು ಭಾಷೆಗಳಲ್ಲಿ ತುಂಬ ಸರಳವಾಗಿ ನಿರರ್ಗಳವಾಗಿ ನಾನು ಮಾತನಾಡ್ತೇನೆ. ದ್ಯಾಟ್ ಮೀನ್ಸ್ ಬರ್ತದೆ ಅಂತ, ಅವನಿಗೆ ಬಹಳಷ್ಟು ಭಾಷೆಗಳು ಸರಳವಾಗಿ ಬರುತ್ತಂತೆ ಅಂತ ಹೇಳಿರ್ತಾನೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ, ವಾಟ್ ಡಿಡ್ ಹಿ ಚಾಲೆಂಜ್ ದ ಕೋರ್ಟ್? ಅವ ಆಸ್ಥಾನದಲ್ಲಿ ಏನು ಚಾಲೆಂಜ್ ಮಾಡ್ತಾನೆ ಪಂಡಿತ ಅಂತ ಕೇಳಿದ್ದಾರೆ. ದ ಪಂಡಿತ್ ಚಾಲೆಂಜ್ಡ್ ದ ಕೋರ್ಟ್ ಟು ಫೈಂಡ್ ಔಟ್ ಹೀಸ್ ಮದರ್ ಟಂಗ್. ತನ್ನ ಮಾತೃಭಾಷೆ ಯಾವುದು ಅನ್ನೋದನ್ನು ಕಂಡುಹಿಡಿಬೇಕು ಅಂತ ಅವನು ಏನು ಮಾಡ್ತಾನೆ, ಆಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಹೇಳ್ತಾನೆ ಆ ಪಂಡಿತ. ಆ್ಯಂಡ್ ನೆಕ್ಸ್ಟ್ ನೋಡಿ, ವಾಟ್ ಡಿಡ್ ಬೀರ್ಬಲ್ ಟೇಕಲ್ ದ ಪಂಡಿತ್ಸ್ ಇಯರ್ ವಿತ್? ನೋಡಿ, ಪಂಡಿತನ ಕಿವಿಗೆ ಅವ ಏನು ಮಾಡ್ತಾನೆ, ನೀವು ಪಾಠ ಕೇಳಿರ್ತೀರ ಅಂತ ನಾನು ಅಂದ್ಕೊಳ್ತೇನೆ. ಸ್ಕೂಲಲ್ಲಿ ಈಗಾಗಲೇ ಪಾಠ ಮುಗ್ದಿರ್ತದೆ ಅಲ್ವಾ? ಸೊ ಬೀರ್ಬಲ್ ಟೇಕಲ್ಡ್ ದ ಪಂಡಿತ್ಸ್ ಇಯರ್ ವಿತ್ ಅ ಫದರ್. ಓಕೆ, ಸೊ ನೆಕ್ಸ್ಟ್ ನೋಡಿ, ವಾಸ್ ಪಂಡಿತ್ಸ್ ಮದರ್ ಟಂಗ್ ಹಿಂದಿ? ಕೇಳ್ತಿದ್ದಾರೆ. ಪಂಡಿತನ ಮದರ್ ಟಂಗ್ ಹಿಂದಿ ಭಾಷೆ ಇದೆಯಾ ಅಂತ ಕೇಳ್ತಿದ್ದಾರೆ. ಓಕೆ, ಮೆನ್ಷನ್ ಹಿಸ್ ಮದರ್ ಟಂಗ್, ಹೇಳ್ರಿ ಅಂತ ಹೇಳ್ತಿದ್ದಾರೆ. ನೋ, ಹಿಸ್ ಮದರ್ ಟಂಗ್ ವಾಸ್ ನಾಟ್ ಹಿಂದಿ, ಇಟ್ ವಾಸ್ ತೆಲುಗು. ಓಕೆ, ಇಟ್ ವಾಸ್ ಅ ತೆಲುಗು, ಹಿಂದಿ ಆಗಿರಲಿಲ್ಲ, ತೆಲುಗು ಆಗಿತ್ತು ಅವರ ಮಾತೃಭಾಷೆ. ಇಲ್ಲಿಗೆ 1 ಅಂಕದ ಪ್ರಶ್ನೋತ್ತರಗಳು ಮುಗೀತು. ಓಕೆ, 1 ಅಂಕದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗೀತು. ಹಾಗೆ C2 ನೋಡಿ, ನೆಕ್ಸ್ಟ್ ಏನಿದೆ, C2ನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಸೇ ವೆದರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ಅಂತ ಹೇಳಿದ್ದಾರೆ. ಕೊಟ್ಟಿರ್ತಕ್ಕಂತಹ ವಾಕ್ಯಗಳು ಸರಿನಾ ತಪ್ಪಾ ತಿಳಿಸಿ ಅಂತ ಹೇಳಿದ್ದಾರೆ. ನೋಡಿ, ಅ ಲರ್ನ್ಡ್ ಸ್ಕೂಲ್ ಒನ್ಸ್ ವಿಸಿಟ್ ದ ಕೋರ್ಟ್ ಆಫ್, ನೋಡ್ರಿ, ಜಹಾಂಗೀರನ ಆಸ್ಥಾನಕ್ಕೆ ಆ ಪಂಡಿತ ಬಂದಿದ್ನ? ಇಲ್ಲ, ತಪ್ಪಲ್ವಾ? ಸೊ ಫಾಲ್ಸ್ ಅಂತ ಬರಿಬೇಕು, ಫಾಲ್ ಅಂತ ಬರಿಬೇಕು ಫಸ್ಟ್ ಸೆಂಟೆನ್ಸ್. ಓಕೆ, ಎರಡನೇ ವಾಕ್ಯ ಏನಿದೆ ನೋಡಿ, ಬೀರ್ಬಲ್ ವಾಸ್ ಹಿ ಕ್ಯಾನ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್?
ಬೀರ್ಬಲ್ ಬಹಳಷ್ಟು ಭಾಷೆಗಳನ್ನ ಮಾತನಾಡ್ತಿದ್ನ ಅಂತ ಕೇಳಿದ್ದಾರೆ. ಫಾಲ್ಸ್. ಓಕೆ, ನೆಕ್ಸ್ಟ್ ನೋಡಿ, ಬೀರ್ಬಲ್ ಟಿಕಲ್ಸ್ ಪಂಡಿತ್ಸ್ ಇಯರ್ ವಿತ್ ಅ ಫೆದರ್. ಟ್ರೂ, ನಿಜ ಅದು ಅಲ್ವಾ. ದ ಪಂಡಿತ್ ಅಡ್ಮಿಟ್ಸ್ ಹಿಸ್ ಡಿಫೇಟ್. ಟ್ರೂ, ಇದು ನಿಜ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ನೋಡಿ, C3 ಏನಿದೆ. ಓಕೆ, C3ನಲ್ಲಿ ಏನಿದೆ ಅಂತ ನೋಡಿ. C3 ಇಲ್ಲಿದೆ. ದ ಪ್ಯಾರಾಗ್ರಾಫ್ ಬಿಲೋ ಈಸ್ ದ ಸ್ಟೋರಿ ಯು ಹ್ಯಾವ್ ಜಸ್ಟ್ ರೀಡ್. ಇಲ್ಲಿ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ನೀವು ಓದಬೇಕಂತೆ. ರಿರೇಂಜ್ ದ ಸೆಂಟೆನ್ಸಸ್ ಟು ಮೇಕ್ ಇಟ್ ಮೀನಿಂಗ್ಫುಲ್. ಡೂ ಇಟ್ ಇನ್ ಪೇರ್ಸ್. ನೋಡಿ, ಕೊಟ್ಟಂತಹ ಪ್ಯಾಸೇಜನ್ನು ನೀವೇನು ಮಾಡಬೇಕು, ಅವರು ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ, ಪಾಠದಲ್ಲಿ ಇರ್ತಕ್ಕಂಥದ್ದೇ. ಓಕೆ, ಇಟ್ಸ್ ನಾಟ್ ಇದು ನಿಜವಾಗ್ಲೂ ಔಟ್ಸೈಡದ್ದಲ್ಲ, ಪಾಠದಲ್ಲಿ ಇರ್ತಕ್ಕಂತಹ ವಾಕ್ಯಗಳನ್ನ ಇಲ್ಲಿ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಹಾಕಿದ್ದೀನಿ. ಫಸ್ಟ್ ಒನ್ ಯಾವುದಾಗುತ್ತೆ? ಸಿ ಆಗುತ್ತೆ. ಅ ಲರ್ನ್ಡ್ ಪಂಡಿತ್ ಒನ್ಸ್ ವಿಸಿಟೆಡ್ ದ ಕೋರ್ಟ್ ಆಫ್ ಅಕ್ಬರ್. ಹಿ ಟೋಲ್ಡ್ ದ ಕಿಂಗ್ ದ್ಯಾಟ್ ಹಿ ಹ್ಯಾಡ್ ಅ ಮಿಸ್ಟರಿ ಓವರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾನೆ. ಓಕೆ, ಸೊ ಈ ಥರ ಇದು ಒಂದೇದು, ಸಿ ಒಂದೇದಾಗುತ್ತೆ. ಸೆಕೆಂಡ್ ಒನ್ನ ಬಿ ಆಗುತ್ತೆ. ಓಕೆ, ಸೆಕೆಂಡ್ ಒನ್ನ ಬಿ ಆಗುತ್ತೆ. ಬಿ ಏನಿದೆ ನೋಡಿ, ದ ಪಂಡಿತ್ ಕುಡ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. ಹಿ ಚಾಲೆಂಜ್ಡ್ ಎವ್ರಿಬಡಿ at the court ಟು ನೇಮ್ ಹಿಸ್ ಮದರ್ ಟಂಗ್. ಓಕೆ, ಸೊ ಇದು ಓಕೆ, ಇದು ಸೆಕೆಂಡ್ ಒನ್ ಆಗ್ತದೆ. ಆ್ಯಂಡ್ ಥರ್ಡ್ ಒನ್, ಎವ್ರಿ ಒನ್ ಇನ್ ದ ಕೋರ್ಟ್ ಫೆಲ್ ದ ಚಾಲೆಂಜ್ ವಾಸ್ ಟೇಕನ್ ಅಪ್ ಬೈ ಬೀರ್ಬಲ್. ಓಕೆ, ಬೀರ್ಬಲಿಂದ ಚಾಲೆಂಜ್ ತಗೊಳ್ಳಿಕ್ಕೆ ಯಾರೂ ಒಪ್ಕೊಳ್ಳಲ್ಲ. ಓಕೆ, ಸೊ ಫಸ್ಟ್ ಒನ್ ಸಿ ಆಗುತ್ತೆ, ಸೆಕೆಂಡ್ ಒನ್ ಬಿ ಆಗುತ್ತೆ, ಥರ್ಡ್ ಒನ್ ಡಿ ಆಗ್ತದೆ, ಆ್ಯಂಡ್ ಫೋರ್ತ್ ಒನ್ ಇ ಆಗುತ್ತೆ. ಫೋರ್ತ್ ಒನ್ ಇ ಆಗ್ತದೆ. ಒಂದೇದೇನೈತಲ್ಲ ಇದು ಸಿಕ್ಸ್ತ್ ಒನ್ ಆಗುತ್ತೆ. ಹಾಗಾದರೆ ಫಿಫ್ತ್ ಒನ್ ಎಲ್ಲಿದೆ? ನೆಕ್ಸ್ಟ್ ಪೇಜಲ್ಲಿದೆ ನೋಡಿ. ಓಕೆ ಓಕೆ ಕಾಣಿಸ್ತಿದೆ ಅಲ್ವಾ ನೆಕ್ಸ್ಟ್ ಪೇಜಲ್ಲಿ. ಓಕೆ, ಇಲ್ಲಿ ಇದೆಯಲ್ಲ ಎಫ್, ಅದು ಫಿಫ್ತ್ ಒನ್ ಆಗುತ್ತೆ. ಹೀಗೆ ಇದನ್ನು ಒನ್ ಬೈ ಒನ್ ನಾನು ಹೆಂಗೆ ಹಾಕಿದ್ದೀನಲ್ಲ ಹಂಗೆ ಅದು ಒನ್ ಬೈ ಒನ್ ಕರೆಕ್ಟಾಗಿ ಬರ್ಕೊಳ್ಳಿ. ಓಕೆ, ಫಸ್ಟ್ ಒನ್ ಏನಿದೆ? ಸಿ ಇದೆ ಅಲ್ವಾ, ಅದನ್ನೇ ಫಸ್ಟ್ ಬರೀರಿ. ಸೆಕೆಂಡ್ ಒನ್ ಯಾವುದಿದೆ? ಬಿ ಇದೆ ಅಲ್ವಾ, ಅದನ್ನೇ ಬರೀರಿ. ಸೊ ಈ ಥರ ರಿರೇಂಜ್ ಮಾಡಿ ನೀವು ಸರಿಯಾಗಿ ಬರಿಬೇಕು. ಆಮೇಲೆ C4 ಏನಿದೆ ನೋಡಿ, ದ ಟೈಟಲ್ ಆಫ್ ದ ಸ್ಟೋರಿ ಈಸ್ ದ ಸ್ಕಾಲರ್ಸ್ ಮದರ್ ಟಂಗ್. ವರ್ಕ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಥಿಂಕ್ ಆಫ್ ಸಮ್ ಅದರ್ ಸುಟೇಬಲ್ ಟೈಟಲ್ ಅಂತ ಹೇಳಿದ್ದಾರೆ. ಇದು ನಿಮ್ಮ ಫ್ರೆಂಡ್ ಜೊತೆ ನೀವು ಡಿಸ್ಕಸ್ ಮಾಡಲಿಕ್ಕೆ ಉಂಟು. ಓಕೆ, ಇದು ನಿಮಗೆ ಪರ್ಸ್ನಲ್ ಆ್ಯಕ್ಟಿವಿಟಿ, ನಿಮಗೆ ಖಂಡಿತ ಸ್ಕೂಲಲ್ಲಿ ಕಲಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಸೆಕೆಂಡ್ ಒನ್ ನೋಡಿ, ಸಪೋಸ್ ಯು ಆರ್ ಬೀರ್ಬಲ್ ಇನ್ ದ ಸ್ಟೋರಿ, ರೈಟ್ ಅ ಫ್ಯೂ ಸೆಂಟೆನ್ಸಸ್ ಆನ್. ಸಪೋಸ್ ನೀವು ಈ ಕಥೆನಲ್ಲಿ ನೀವು ಯಾರದು ಬೀರ್ಬಲ್ ಆಗಿದ್ದರೆ ಏನು ಮಾಡ್ತಾಯಿದ್ರಿ ಅಂತ ಕೇಳ್ತಿದ್ದಾರೆ. ಒಂದು ಸ್ವಲ್ಪ ಸೆಂಟೆನ್ಸ್ ಬರೀರಿ ಅದ್ರ ಮೇಲೆ ಅಂತ ಇದೆ. ಓಕೆ, ಹೌ ಡು ಯು ವುಡ್ ಫೈಂಡ್ ಔಟ್ ದ ಸ್ಕಾಲರ್ಸ್ ಮದರ್ ಟಂಗ್. ಆಗಿದ್ದರೆ ನೀವು ಹೇಗೆ ಕಂಡು ಹಿಡಿತಿದ್ರಿ ಮದರ್ ಟಂಗ್ನ ಅಂತ ಕೇಳಿದ್ದಾರೆ. ಓಕೆ, ವಾಟ್ ಡು ಯು ವುಡ್ ಸಿ ಸಾರಿ ಡು ಯು what you would use to tickle the ಪಂಡಿತ್ಸ್ ear with other than a feather. ಓಕೆ, ಸೊ ನಿಮಗೆ ಇದು ಪರ್ಸ್ನಲ್ ಆ್ಯಕ್ಟಿವಿಟಿ. ಐ ಹೋಪ್ ನೀವು ಬರೀತೀರಾ ಅಂದ್ಕೊಳ್ತಾನೆ. ಸೊ ತೋರಿಸ್ತೇನೆ ನೋಡಿ ನಾನು ಕೂಡ. ಓಕೆನಾ, ಜಸ್ಟ್ ಅ ಮಿನಿಟ್. ಓಕೆ, ನೋಡಿದ್ರಿ ಅಲ್ವಾ, ಈ ಥರ ನೀವು ಬರಿಬೇಕು. ಓಕೆ, ಸಾಧ್ಯವಾದಷ್ಟು ನೀವು ಬೇರೆ ಯಾವ ಟೈಪ್ ಆದರೂ ಬರಿತಿದ್ರೆ ಬರಿಬೋದು. ಓಕೆ, ಸೊ ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ ನಿಮಗೆ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಇದನ್ನು ನೀವು ಫಿಲ್ ಮಾಡಿ ಬರಿಬೇಕು. ಈ ಪ್ಯಾಸೇಜ್ನ ನೀವು ಫಿಲ್ ಮಾಡಿ ಬರಿಬೇಕು. ಓಕೆ, ಸೊ ನೋಡಿ ನಾನಿಲ್ಲಿ ಫಿಲ್ ಮಾಡಿ ಬರೆದಿದ್ದೀನಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇದನ್ನು ನೀವು ನೀಟಾಗಿ ಬರ್ಕೊಳ್ಳಿ. ಓಕೆನಾ, ನೀಟಾಗಿ ಬರ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನೋಡಿ ಏನಿದೆ ಅಂತ. ನೆಕ್ಸ್ಟ್ ಏನಿದೆ? V1 ಇದೆ. ಓಕೆ, V1 ಏನಿದೆ ನೋಡಿ, V1 ಏನಿದೆ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪೋಸಿಟ್ ಆಫ್ ದ ಅಂಡರ್ಲೈನ್ಡ್ ವರ್ಡ್.
ಒಂದು ವಾಕ್ಯದಲ್ಲಿ ಅಪೋಸಿಟ್ ಪದಗಳನ್ನ ಬಳಸಿದ್ದಾರೆ. ಒಂದು ಅವ್ರು ಬರೆದಿರ್ತಾರೆ, ಒಂದು ನಮಗೆ ಕೇಳಿದ್ದಾರೆ, ತುಂಬಬೇಕು. ಫಸ್ಟ್ ಒಂದು ಏನಿದೆ ನೋಡಿ, ವಿ ಆರ್ ಇನ್ ದ ಸೇಮ್ ಕ್ಲಾಸಸ್ ಬಟ್ ಹ್ಯಾವ್ ಡಿಫ್ರೆಂಟ್ ಒಪಿನಿಯನ್ಸ್ ಅಬೌಟ್ ದ ಟೀಚರ್ಸ್. ನಾವಿಬ್ಬರು ಒಂದೇ ಕ್ಲಾಸಲ್ಲೇ ಇದ್ದೀವಿ, ಆದರೆ ಟೀಚರ್ ಬಗ್ಗೆ ನಮಗೆ ಇರ್ತಕ್ಕಂತಹ ಅಭಿಪ್ರಾಯ ಡಿಫ್ರೆಂಟ್ ಆಗಿದೆ ಅಂತ. ಸೇಮ್ ಅಂದರೆ ಸೇಮ್ ಡಿಫ್ರೆಂಟ, ವಿರುದ್ಧಾರ್ಥದ ಪದಗಳು. ಓಕೆ, ಅಪೋಸಿಟ್ ವರ್ಡ್ಸ್ ಇದ್ರ ಮೇಲೆ ನಿಮಗೆ ಅವ್ರು ಕೊಡ್ತಾರೆ. ನೆಕ್ಸ್ಟ್ ನೋಡಿ ಮೈ ಫ್ರೆಂಡ್ ಫೇಲ್ಡ್ ಟು ಸಾಲ್ವ್ ದ ರೈಡಲ್. ಓಕೆ, ಬಟ್ ಐ ಸಕ್ಸಸ್ಡ್. ರೈಡಲ್ ಮಾಡೋದ್ರಲ್ಲಿ ನನ್ನ ಫ್ರೆಂಡ್ ಸೋತರು, ನಾನು ಗೆದ್ದಿದ್ದೀನಿ ಅಂತ ಅರ್ಥ. ಇನ್ನು ನೆಕ್ಸ್ಟ್ ನೋಡಿ, ರಾಘವ್ ವಾಸ್ ಕ್ವೈಟ್ ಇನ್ ಅ ನಾಯ್ಸಿ ಕ್ಲಾಸ್. ಓಕೆ, ನೋಡಿ ತುಂಬ ಗದ್ದಲಲ್ಲಿ ಇರ್ತಕ್ಕಂತಹ ಕ್ಲಾಸಲ್ಲಿ ರಾಘವ ಕ್ವೈಟಾಗಿ ಕೂತ್ಕೊಂಡಿದ್ದ ಅಂತ ಅರ್ಥ. ಮದರ್ ಸ್ಟೇಡ್ ಅವೈಕ್ ವಿಲ್ ದ ಚೈಲ್ಡ್ ವಾಸ್ ಆಸ್ಲೀಪ್ ಇನ್ ದ ಕ್ರ್ಯಾಡಲ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಐ ಎಕ್ಸೆಪ್ಟೆಡ್ ಟು ಹೆಲ್ಪ್ ಸೋನು ಬಟ್ ಹಿ ರಿಜೆಕ್ಟೆಡ್ ಮೈ ಹೆಲ್ಪ್. ಎಕ್ಸೆಪ್ಟ್, ರಿಜೆಕ್ಟೆಡ್. ಓಕೆ, ಶಾಂತ ಇಲ್ಲಿ ಯಾವುದಿದೆ ಡಿಫ್ರೆಂಟ್ ವರ್ಡ್. ಓಕೆ, ಇದು ಒಂದೇ ಸಿಕ್ಸ್ತ್ ಒನ್. ಓಕೆ, ಇಲ್ಲೇನಿದೆ ಡಿಫಿಕಲ್ಟ, ಈಸಿ. ಇದೇ ಥರ ನೀವು ನೋಡಿ ಹೆಚ್ಚೆಚ್ಚು ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ವಿರುದ್ಧಾರ್ಥಕ ಪದಗಳನ್ನ ತಗೊಂಡು ಅವುಗಳ ಮೇಲೆ ಸಿಂಪಲ್ಲಾಗಿ ಇಷ್ಟು ದೊಡ್ಡ ವಾಕ್ಯಗಳನ್ನ ರಚನೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಈಗ ತಾನೇ ಕಲಿಯೋರಾಗಿದ್ದರೆ ನಿಮಗೆ ಕಷ್ಟ ಅನ್ನಿಸ್ತದೆ. ಅಗದಿ ಸಿಂಪಲ್. ಓಕೆ, ಸೊ ಇಲ್ಲಿ ಮಾಡಿದ್ದಾರೆ ನೋಡಿ ಥರ್ಡ್ ಒನ್, ರಾಘವ್ ವಾಸ್ ಕ್ವೈಟ್ ಇನ್ ಅ ನಾಯ್ಸಿ ಕ್ಲಾಸ್. ಇದು ನಿಮಗೆ ಯಾಕಂದರೆ ಇದೆ ಪ್ರಿಪೋಸಿಷನ್, ಹಾಗೆ ಅನ್ನುವಂತಹ ಆರ್ಟಿಕಲ್ ಇದೆ. ಇವುಗಳನ್ನ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಹೆಲ್ಪಿಂಗ್ ವರ್ಬ್ ವಾಸ್ ಇದೆ, ಇದೆಲ್ಲ ನಮಗೆ ಗೊತ್ತಾಗಲ್ಲ ಅನ್ನೋರಾದರೆ ಇನ್ನೂ ಸಿಂಪಲ್ಲಾಗಿ ಮಾಡಿ. ಓಕೆ, ಇನ್ನೂ ಸಿಂಪಲ್ಲಾಗಿನೂ ಮಾಡ್ಬೋದು. ಓಕೆ, ಐ ಲೈಕ್ ಕಾಫಿ ಬಟ್ ಶಿ ಡಿಸ್ಲೈಕ್ ದ್ಯಾಟ್. ಅಂದರೆ ನಾನು ಕಾಫಿ ಇಷ್ಟಪಡ್ತೇನೆ, ಅವಳು ಇಷ್ಟಪಡಲ್ಲ ಅಂತ ಈ ಥರ ಹೇಳ್ಬೋದು ಅಲ್ವಾ. ಸಿಂಪಲ್ಲಾಗಿ ಹೆಚ್ಚೆಚ್ಚು ಮಾಡಿ ಭಾಷೆ ಕಲಿತೀರ, ಜಲ್ದಿ ಓದೋದು, ಬರೆಯೋದು ಆ್ಯಸ್ ವೆಲ್ ಆ್ಯಸ್ ಮಾತನಾಡೋದನ್ನು ಕೂಡ. ಇನ್ನು ಸೆಕೆಂಡ್ V2 ಏನಿದೆ ನೋಡಿ, ಫ್ರೇಮ್ ಮೀನಿಂಗ್ ಸೆಂಟೆನ್ಸಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಬಿಲೋ, ರೆಫರ್ ಟು ಅ ಡಿಕ್ಷನರಿ. ನೋಡಿ V2ನಲ್ಲಿ ಇಲ್ಲೇನು ಶಬ್ದ ಕೊಟ್ಟಿದ್ದಾರೆ. ಓಕೆ, ಈ 5 ಶಬ್ದಗಳನ್ನು ನೀವು ಏನು ಮಾಡಬೇಕು, ವಾಕ್ಯಗಳನ್ನ ಮಾಡಿ ಬರಿಬೇಕು. ಓಕೆ, ನೋಡಿ ಕಾಣಿಸ್ತಿದೆ ಕ್ಲಿಯರಾಗಿ ಅಂತ ಭಾವಿಸ್ತೀನಿ. ವಾಕ್ಯಗಳನ್ನ ನಾನಿಲ್ಲಿ ಮಾಡಿದ್ದೀನಿ. ಓಕೆ, ಮಾಸ್ಟರಿ, ಸಿ ಹ್ಯಾಸ್ ಮಾಸ್ಟರಿ ಓವರ್ ದ ಇಂಗ್ಲೀಷ್ ಲ್ಯಾಂಗ್ವೇಜಸ್. ಆಸ್ಲೀಪ್, ದ ಬೇಬಿ ಈಸ್ ಅಸ್ಲೀಪ್ ಇನ್ ದ cradle. ಇದು ಶೌಟ್, ಪ್ಲೀಸ್ ಡು ನಾಟ್ ಶೌಟ್ ಇನ್ ದ ಕ್ಲಾಸ್ ರೂಮ್. ಇನ್ನು ಇರೋದು ಸರ್ಪ್ರೈಸ್, ಮೈ ಫ್ರೆಂಡ್ಸ್ ಗೇವ್ ಮೀ ಅ ಪ್ಲೆಸೆಂಟ್ ಸರ್ಪ್ರೈಸ್ ಆನ್ ಮೈ ಬರ್ತ್ಡೇ. ಓಕೆ, 5 ಇತ್ತಲ್ವ ಅದು ಈ ವಾಕ್ಯ. ಸರ್ಪ್ರೈಸ್ ಆಯಿತು. ಇನ್ನು ಟ್ರುತ್ ಒಂದಿತ್ತು ಅಲ್ವಾ. ಟ್ರುತ್ ನೋಡಿ ಇಲ್ಲಿ ಬರೆದಿದ್ದೇನೆ, ಟ್ರುತ್ ಕಾಣಿಸ್ತಿದೆ ಅಲ್ವಾ. ವಿ ಶುಡ್ ಆಲ್ವೇಸ್ ಸ್ಪೀಕ್ ದ ಟ್ರುತ್. ಇದಿಷ್ಟು ಏನೈತಿ ಇವತ್ತಿನ ಈ ಇಲ್ಲಿವರೆಗೂ. ಈಗಿದು V2 ಮುಗೀತು. ಓಕೆ, ಈಗ V3 ನೋಡಿ ಏನಿದೆ ಅಂತ. V3 ಓಕೆ, ಸೊ ನೋಡಿ V3ನೂ ಇಲ್ಲೇ ಕಾಣಿಸ್ತದೆ. ಓಕೆ, ಸೊ ನೋಡಿ ಏನಿದೆ V3. ರೈಟ್ ಆಲ್ ದ ವರ್ಡ್ಸ್ ದ್ಯಾಟ್ ಶೋ ಯು ಆರ್ ಹ್ಯಾಪಿ. ನೀವು ತುಂಬ ಖುಷಿಯಾಗಿ ಇದ್ದಾಗ ಯಾವ್ಯಾವ ಶಬ್ದಗಳನ್ನ ಬಳಸ್ತಿರಲ್ಲ ಅದನ್ನು ಬರೀರಿ ಅಂತ ಹೇಳಿದ್ದಾರೆ. ಓಕೆ, ನಾನು ಇಲ್ಲಿ ಬರೆದಿದ್ದೀನಿ. ಹುರ್ರೆ, ಸೊ ಈ ಥರ. ಓ, ವಾವ್, ಗ್ರೇಟ್, ಸೂಪರ್, ಸರ್ಪ್ರೈಸ್, ಅಮೇಝಿಂಗ್, ಫ್ಯಾಂಟಾಸ್ಟಿಕ್, ವಂಡರ್ಫುಲ್, ಬ್ರಿಲಿಯಂಟ್, ಯಾ, ಹ್ಯಾಪಿ, ವೆಲ್ ಡನ್, ಗುಡ್. ಸೊ ಈ ಥರ ಬರೆದಿದ್ದಾನೆ. ನಿಮಗೆ ಇದನ್ನು ಮೀರಿ ನಿಮಗೆ ಮತ್ತೆ ಯಾವಾರ ಗೊತ್ತದಾವು ಅಂದರೆ ನೀವು ಬರಿಬೋದು. ಓಕೆನಾ. ಸೊ ನಾನು ನೆಕ್ಸ್ಟ್ ನೋಡಿ V3 ನೋಡಿದ್ರಿ ಅಲ್ವಾ. ಸೊ ಈ ಥರ ನೀವು ಖುಷಿಯಾಗಿ ಇದ್ದಾಗ ಬಳಸುವಂತಹ ಪದಗಳು. ಓಕೆ, ಈ ಥರ ಬರಿಬೇಕು. ಇನ್ನು ನೆಕ್ಸ್ಟ್ V4 ಏನಿದೆ ನೋಡಿ, ಇಲ್ಲಿ ಸಪ್ರೇಟಾಗಿ A B C
ಅಂತ 3 ಕಾಲಮ್ಗಳಲ್ಲಿ 3 ಪದಗಳನ್ನು ಬರೆದಿದ್ದಾರೆ. ರಿಲೇಟೆಡ್ ಇದೆ ಒಂದೊಂದು ಪದನೂ. ರಿಲೇಟ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದ ವರ್ಡ್ಸ್ ಇನ್ ಕಾಲಮ್ ಬಿ ಆ್ಯಂಡ್ ರಿಲೇಟ್ ದ ಸೇಮ್ ಟು ಕಾಲಮ್ ಸಿ. ನೋಡಿ, ಎನ ಬಿಗೆ ಹೋಲಿಸಿ ಹಾಗೆ ಮತ್ತು ಅದಕ್ಕೆ ಹೊಂದೋ ಹಾಗೆ ಸಿಗೆ ಹೋಲಿಸ್ಬೇಕು ಅಂತ ಹೇಳಿದ್ದಾರೆ ಅವರು. ನೋಡಿ, ಓಕೆ. ನಾನಿಲ್ಲಿ ನೀಟಾಗಿ ಬರೆದಿದ್ದೀನಿ, ನೀವು ನೋಡಿ. ಓಕೆ, ಸೊ ಏನಿದೆ ಇಲ್ಲಿ ಅಲ್ವಾ, ಕ್ಲಿಯರಾಗಿ ಕಾಣಿಸ್ತದೆ ನೋಡಿ. ಕಿಂಗ್ ಏನಾಗುತ್ತೆ ನೋಡಿ, ಕಿಂಗ್ ಕೋಟಿಯರ್ಸ್ ಮತ್ತು ಪ್ಯಾಲೇಸ್ ಅಲ್ವಾ, ರಾಜ ಅರಮನೆಯಲ್ಲಿ ಇರ್ತಾನೆ. ಟೀಚರ್ ನೋಡಿ, ಟೀಚರ್ ಸ್ಟೂಡೆಂಟ್ಸ್ ಸ್ಕೂಲು. ಓಕೆ, ಆಮೇಲೆ ಡಾಕ್ಟರ್ ಪೇಷಂಟ್ ಹಾಸ್ಪಿಟಲ್. ಬಸ್ ಡ್ರೈವರ್ ಪ್ಯಾಸೆಂಜರ್ಸ್ ಬಸ್. ಲಾಯರ್ ಕ್ಲೈಂಟ್ಸ್ ಕೋರ್ಟ್. ಮದರ್ ಚಿಲ್ಡ್ರನ್ ಹಾಗೆ ಹೌಸ್. ಓಕೆ, ಸೊ ಈಗೇನು ಇದನ್ನು ಹೊಂದಿಸಿ ಹೇಳಿದ್ನಲ್ಲ ನಿಮಗೆ, ಅದೇ ಥರ ವಾಕ್ಯ ಮಾಡಿ ನೀವು ಬರಿಬೇಕು. ಎ ಬಿ ಸಿ ಅಂತ ಹಾಕಿ ನೀಟಾಗಿ ಆ ಪದಗಳು ಎಲ್ಲಿ ಬರಬೇಕಾಗಿತ್ತು ನೀಟಾಗಿ ಇದಕ್ಕೆ ಹೊಂದುವಂಥ ಪದಗಳು ಬಿ ಮತ್ತು ಸಿ ಕಾಲಮಲ್ಲಿ ಅದನ್ನು ನೀಟಾಗಿ ಬರ್ಕೊಳ್ಳಿ. ಓಕೆ, ಇದು ಕ್ಲಿಯರ್ ಆಗಿದೆ. ಓಕೆ, ಸೊ ನೋಡಿ, ಇದು ಕ್ಲಿಯರ್ ಆಗಿದೆ. ಇದನ್ನು ಹೀಗೆ ಬರ್ಕೊಳ್ಳಿ. ಓಕೆ, V5 ಏನಿದೆ ನೋಡಿ, ಇಲ್ಲಿ ಕೆಲವೊಂದಿಷ್ಟು ನಡುವೆ ಇಟ್ಟು ಅಂತ ಬರ್ತದೆ. ಇದೇ ಥರ ಅನ್ನುವಂತಹದ್ದು ಹಿಂದೆ ಮುಂದೆ, ಇದು ಮಿಡಲ್ ಬರುತ್ತೆ. ಅನ್ನುವಂತಹ ಹಿಂದೆ ಮುಂದೆ ಪದಗಳು ಬರ್ತದಲ್ಲ, ಅಂಥ ಪದಗಳನ್ನು ಇಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಕೆಳಗಡೆ ಕೊಟ್ಟಿದ್ದಾರೆ ಅವರು ಎಷ್ಟು ಚೆನ್ನಾಗಿ ನೋಡಿ, ಕೆಳಗಡೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅದನ್ನು ಪರಿಪೂರ್ಣವಾಗಿ ಮಾಡಿ ಅವರು ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ, ಇಲ್ಲಿ ಬರಿಬೇಕು ಅದನ್ನು. ಓಕೆ, ಸೊ ಏನಿದೆ ನೋಡಿ, ನಾನಿಲ್ಲಿ ಬರೆದಿದ್ದೀನಿ. ಡೋಂಟ್ ಸ್ಟ್ಯಾಂಡ್ ಇಟ್, ದ ಡಾಗ್ ವಿಲ್ ಬೀಟ್ ಯು, ಬಿ ಕೇರ್ಫುಲಿ, ಯೂಸ್ ಪೆನ್ ಟು ರೈಟ್. ಓಕೆ, ಅ ಕ್ಯಾಟ್ ಬೇಬಿ ಈಸ್ ಅ ಕಿಚನ್ ನೋಡಿ. ಓಕೆ, ಕ್ಯಾಟ್ಸ್ ಬೇಬಿ ಈಸ್ ಅ ಕಿಚನ್. ಓಕೆ, ಸೊ ಈ ಥರ ಇದನ್ನು ನೀಟಾಗಿ ನೀವು ಬರ್ಕೊಳ್ಳಿ. ಓಕೆ, ವ್ಯಾನ್ ಯು ಆರ್ ಸಿಕ್ ಯು ಗೋ ಟು ಅ ಹಾಸ್ಪಿಟಲ್. ನಿಜ ಅಲ್ವಾ, ಆರಾಮಿಲ್ಲದೆ ಇದ್ದಾಗ ಹಾಸ್ಪಿಟಲಿಗೆ ಹೋಗ್ತಾರೆ. ಓಕೆ, ಸೊ ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೇನೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಏನಿದೆ, ಜೀವನ್ನು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತಿದೆ. ಯಾವುದರಿಂದ ಫಿಲ್ ಮಾಡಬೇಕು? ಎ ಮತ್ತು ಆ್ಯನದ್ ಇದು ಆರ್ಟಿಕಲ್, ಡೆಫಿನಿಟ್ ಹಾಗೆ ಇಂಡೆಫಿನಿಟ್ ಆರ್ಟಿಕಲ್ಗಳನ್ನ ಯೂಸ್ ಮಾಡಬೇಕಿಲ್ಲಿ. ಎಲ್ಲಿ ತುಂಬಬೇಕು ಅಂತ ನೋಡಿ. ಕೌ ಆ್ಯಂಡ್ ಆ್ಯನ್ ಆಕ್ಸ್, ಆ್ಯನ್ ಆ್ಯಪಲ್ ಆ್ಯಂಡ್ ಅ ಮ್ಯಾಂಗೋ. ಇಲ್ಲಿ ಏನಕ್ಕೆ ಎ ಬಂತು ಅಂತಂದರೆ ನೋಡಿ, ಸಿ ಕಾನ್ಸೋನೆಂಟ್ ಸೌಂಡು. ಓ ಆಕ್ಸ್ ಅನ್ನುವಂಥದ್ದು, ಓ ಅನ್ನುವಂಥದ್ದು ಇದು ಓವೆಲ್ ಸೌಂಡ್. ಓಕೆ, ಇಲ್ಲಿ ನೋಡಿ ಮ್ಯಾಂಗೋ, ಇಲ್ಲಿ ಕಾನ್ಸೋನೆಂಟ್ ಇದೆ, ಇದು ಕಾನ್ಸೋನೆಂಟ್ ಸೌಂಡ್ ಇದೆ. ಓಕೆ, ಹಾಗಾಗಿ ಎ ಹಾಕಿದ್ವಿ. ಆ್ಯನ್ ಮತ್ತು ಎ ಎರಡು ಒಂದು ಅನ್ನೋ ಅರ್ಥನೇ ಕೊಟ್ಟರು ಕೂಡ ಬಳಸುವಂತಹ ಪದ್ಧತಿ, ವಿಧಾನ, ಸಂದರ್ಭ ಬೇರೆ ಬೇರೆ ನೋಡಿ. ಆ್ಯನ್ ಅದನ್ನು ಓವೆಲ್ ಸೌಂಡ್ ಹಿಂದ್ಗಡೆ ಬಳಸಬೇಕು, ಎನ ಕಾನ್ಸೋನೆಂಟ್ ಸೌಂಡ್ ಹಿಂದ್ಗಡೆ ಬಳಸಬೇಕು. ಓಕೆ, ಸೊ ಆ್ಯನ್ ಆ್ಯಪಲ್, ಅ ಮ್ಯಾಂಗೋ, hen and an egg, a banana and an orange, a young woman and an old man. Okay, an umbrella and a stick. Okay, so ಈ ಥರ ನೀವು ಬೇರೆ ಬೇರೆ ಇಷ್ಟು ಪದಗಳನ್ನ ಬರ್ಕೊಳ್ಳಿ, ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇನ್ನು C2 ಏನಿದೆ ನೋಡಿ, some words are missing in the following story. Complete the story by ಚೂಸಿಂಗ್ ವರ್ಡ್ಸ್ ಫ್ರಮ್ ದ ಬ್ರಕೆಟ್. ಇಲ್ಲಿ ನಿಮಗೆ ಒಂದು ಏನು ಕೊಟ್ಟಾರ ಅಂತಂದ್ರೆ ನೋಡಿ, ಇಲ್ಲಿ ನಿಮ್ಗೆ ಅವ್ರು ಏನು ಕೊಟ್ಟಾರ ಅಂತಂದ್ರೆ ಒಂದು ಬಿಟಸ್ತರ ಕೊಟ್ಟಾರೆ ಪ್ಯಾಸೇಜಲ್ಲಿ ಕಡೆ. ಓಕೆ, ಸೊ ಇದನ್ನು ನೀವು ಏನು ಮಾಡಬೇಕು, ಕೌನ್ಸಲ್ಲೂ ಕೊಟ್ಟಾರೆ, ಏನು ತುಂಬಬಹುದು ಅಂತ ಹೇಳೋದಕ್ಕೆ ಕೌನ್ಸಲ್ಲೂ ಕೊಟ್ಟಿದ್ದಾರೆ ನೋಡಿ. ಓಕೆ, ಸೊ ಅದನ್ನು ನೀವು ಮಾಡಿ.
ಇಲ್ಲಿ ನಾನು ಬರೆದಿದ್ದೀನಿ ನೋಡಿ. ಒನ್ ಡೇ ಅ ಗ್ರೇಟ್ ಸ್ಕಾಲರ್ ಎಲ್ಲಿ ಬಂದರು ಅವರು ಕೇಮ್. ಓಕೆ, ಕಮಿಂಗ್ ಆಗಬೇಕು, ಕೇಮ್ ಆಗಬೇಕು. ಓಕೆ, ಸೊ ಇಲ್ಲಿ ಕೆ ಆಗಬೇಕು, ಇಲ್ಲಿ ನ್ಯಾವ್. ಓಕೆ, 2 ಟೈಮ್ಸ್ ಅದೇ ಬರ್ತದೆ. ಆಮೇಲೆ ಫೈಂಡ್ ಔಟ್ ಹಾಕಿ ಎಲ್ಲನೂ ಹೇಳ್ಕೊಳ್ತಾ ಹೊಂಟ್ರೆ ತುಂಬ ಲೆಂದಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲೇ ಪುಸ್ತಕದಲ್ಲೇ ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಕಮ್ಸಲ್ಲಿ 2 ಪದಗಳನ್ನ ಕೊಟ್ಟಿದ್ದಾರೆ ಅವರು. ಬಿಟ್ಟ ಸ್ಥಳ ಸರಿ ಹೊಂದುವಂಥದ್ದನ್ನು ಆರಿಸಿ ನೀವು ತುಂಬ್ರಿ ಅಂತ. ಅದಕ್ಕೆ ಯಾವುದು ಸೂಟೇಬಲ್ ಆಗ್ತದೋ ಆ ಬಿಟ್ಟ ಸ್ಥಳಕ್ಕೆ ಅದನ್ನು ನಾನು ನೀಲಿ ಪೆನ್ನಿಲಿ ಕೆಳಗಡೆ ಬರೆದಿದ್ದೀನಿ ನೋಡಿ, ಇಲ್ಲಿ ಅಲ್ಲಿ. ಓಕೆ, ಸೊ ಈ ಥರ ಮಾರ್ಕ್ ಮಾಡಿದ್ದೀನಿ. ನೀವು ಅದರದ್ದೇ ಉತ್ತರ ಅದೇ ಆಗಿರುತ್ತೆ. ಓಕೆನಾ. ಆ್ಯಂಡ್ ದ ನೆಕ್ಸ್ಟ್ ಡೇ ಬೀರ್ಬಲ್ ಡ್ಯಾಶ್ ವೆಂಟ್ ಟು ದ ಕೋರ್ಟ್ ಆ್ಯಂಡ್ ವೆಂಟ್ ಬರ್ತದೆ ಫಸ್ಟ್ಗೆ. ಓಕೆ, ಸೊ ಈ ಥರ. ಆಮೇಲೆ ಸೇಡ್ ಬರ್ತದೆ. ಓಕೆ, ಈ ಥರ ಬರಿಬೇಕು. ಓಕೆನಾ. ನೋಡಿ ಇಲ್ಲೂ ಹಾಗೆ ಇದೆ. ಆಸ್ಕಡ್ ಆಗುತ್ತೆ, ಇದು ಫೈಂಡ್ ಫೌಂಡ್ ಆಗ್ತದೆ. ಓಕೆ, ಸೊ ಇದು ವಂಡರ್ಡ್. ಓಕೆ, ಸೊ ಈ ಥರ. ಓಕೆ, ರಿವಾರ್ಡೆಡ್ ಆಗ್ತದೆ ಇಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿ W1 ಏನು ಕೊಟ್ಟಾರ, ಪಿಕ್ಚರ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಹೇಳ್ತಿದ್ದಾರೆ. ಇದು ಮೇಲೆ ಕೊಟ್ಟಂಥದ್ದನ್ನು ಈ ಸೆಂಟೆನ್ಸ್ಗಳನ್ನ ನೀವು ಪಂಕ್ಚುಯೇಟ್ ಮಾಡಿ ಹೇಳಬೇಕು. ನೋಡಿ ಎಷ್ಟು ಇಲ್ಲಿ ನೋಡಿ, ದ ಪಂಡಿತ್ ವಾಸ್ ಆದಮೇಲೆ ಇಲ್ಲೊಂದು ಕಾಮ ಕೊಟ್ಟು ಇದನ್ನು ಇನ್ವಿಟೆಡ್ ಕಾಮದಲ್ಲಿ ಬರಿಬೇಕು ನೆಕ್ಸ್ಟ್ ವಾಕ್ಯಗಳನ್ನ. ಐ ಕ್ಯಾನ್ ಸ್ಪೀಕ್ ಮೆನಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಸೊ ಈ ಥರ ಮಾಡಬೇಕು ಚಿಹ್ನೆ. ಆಮೇಲೆ ದ ಪಂಡಿತ್ ಆಸ್ಕ್ಸ್. ಓಕೆ, ಆಸ್ಕ್ಸ್ ಆಗೋಣ ಅಲ್ಲಿ ಒಂದು ಕಾಮ ಕೊಟ್ಟು ಇಲ್ಲಿ ಇನ್ವೆಂಟೆಡ್ ಕಾಮದಾಗ ಮುಂದಿಂದ ವಾಕ್ಯವನ್ನು ಬರಿಬೇಕು. ಕ್ಯಾನ್ ಎನಿವನ್ ಫೈಂಡ್ ಔಟ್ ಮೈ ಮದರ್ ಟಂಗ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಬೀರ್ಬಲ್ ಸೇಸ್. ಇಲ್ಲಿಗೆ ಇದು ಮುಗೀತು, ಬೀರ್ಬಲ್ ಸೇಸ್ ಅನ್ನುವಂಥದ್ದು. ಆಮೇಲೆ ದ ಪಂಡಿತ್ಸ್ ಮದರ್ ಟಂಗ್ ಈಸ್ ತೆಲುಗು. ಓಕೆ, ಸೊ ಈ ಥರ ಅಲ್ಲಿಂದ ಅಲ್ಲಿಗೆ ಹಂಗಾಗೋದು. ಆಮೇಲೆ ಕಿಂಗ್ ಅಕ್ಬರ್ ಆಸ್ ಹೌ ಡಿಡ್ ಯು ಫೈಂಡ್ ಇಟ್ ಔಟ್. ಓಕೆ, ಕೇಳ್ತಾರೆ ಕೋರ್ಟಲ್ಲಿ ಎಲ್ಲರೂ, ನೀನು ಹೆಂಗೆ ಕಂಡು ಹಿಡಿದೆ ಒಂದು ಮಾತೃಭಾಷೆ ಅಂತ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ W2 ಒಳಗೂ ಒಂದು ಎಕ್ಸಸೈಸ್ ಕೊಟ್ಟಾರ. ಓಕೆ, ಇಲ್ಲಿ ನಾನು ಅದನ್ನು ಬರೆದಿದ್ದೀನಿ, ನೀವು ಬರೀರಿ. ಓಕೆ, ದ ಸನ್ ರೈಸಸ್ ಇನ್ ದ ಈಸ್ಟ್. ಓಕೆ, ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಐ ಹ್ಯಾವ್ ಮೈ ಚಿಲ್ಡ್ರನ್ಸ್. ಓಕೆ, ಈ ಥರ ನೆಕ್ಸ್ಟ್ ಪೇಜಲ್ಲಿ ನೋಡಿ, ಮೈ ಸ್ಕೂಲ್ ಈಸ್ ವೆರಿ ಬ್ಯೂಟಿಫುಲ್. We should help others. We must keep our surroundings clean. ಆಮೇಲೆ ಟ್ರೀ ಗಿವ್ ಅಸ್ ಫ್ರೆಶ್ ಏರ್. ಓಕೆ, ಆ್ಯಂಡ್ ಮತ್ತು ನೋಡಿ, ಪ್ರಾಕ್ಟೀಸ್ ಮೇಕ್ಸ್ ಪರ್ಸನ್ ಪರ್ಫೆಕ್ಟ್. ಓಕೆ, ನಾನು ಕೂಡ ಪದೇ ಹೇಳ್ತಾ ಇರ್ತೀನಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ಇಲ್ಲೂ ಕೂಡ ಪರ್ಸನ್ ಹಾಕಿದ್ದಾರೆ, ನಾವು ಮ್ಯಾನ್ ಅಂತ ಬಳಸ್ತಿದ್ದೆ ಅಷ್ಟೇ. ಆಲ್ವೇಸ್ ಸ್ಪೀಕ್ ಇನ್ ಟ್ರೂತ್. ಯಾವಾಗಲೂ ನಿಜಾನೇ ಹೇಳಬೇಕು ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ರೈಡಲ್ಸ್ ಅಂತ ಇದೆ. ಇಲ್ಲಿ ಏನಿದೆ ನೋಡಿ. ಓಕೆ, ಇದು ತುಂಬ ಸಿಂಪಲ್ಲು, ತುಂಬ ಸರಳವಾಗಿರ್ತಕ್ಕಂಥದ್ದು ಇದು. ಓಕೆ, ಸೊ ಇಲ್ಲಿಗೆ ದ ಸ್ಕಾಲರ್ಸ್ ಮದರ್ ಟಂಗ್ ಅನ್ನುವಂತಹ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಕಂಪ್ಲೀಟ್ ಆಯಿತು. ಓಕೆ, ಎವ್ರಿ ಪಾಯಿಂಟ್ಸ್ ರನ್. ಓಕೆ, ಎಲ್ಲ ಮುಗಿದಿದೆ. ಸೊ ಇದನ್ನು ನೀವೇನು ಮಾಡಬೇಕು, ಬರೆದಿಟ್ಕೊಂಡು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ. ಆ್ಯಂಡ್ ಪಾಠದ ಪ್ರಶ್ನೋತ್ತರಗಳಿದೆ, ನೀಟಾಗಿ ಬರ್ಕೊಂಡ್ಬಿಟ್ಟು ನೀಟಾಗಿ ಸ್ಟಡಿ ಮಾಡಿ ರೆಗ್ಯುಲರ್ಲಿ. ಓಕೆ, ಒನ್ಸ್ ಅಗೇನ್ ನೋಡ್ತಾರೆ ನಮ್ಮ ಚಾನಲ್ನ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠ ಅಥವಾ ಪದ್ಯ ಹೆಚ್ಚಿನ ಮಾಹಿತಿಯೊಂದಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಒನ್ಸ್ ಅಗೇನ್ ಥ್ಯಾಂಕ್ ಯು.